Good evening, one and all. Welcome to Sankalp Learning. We already studied one lesson and one poem. That is a hero, the lesson, and poem. Grandma climbs a tree. Now we are going to study a new lesson called There is a Girl by the Tracks, written by Devin Kanal. ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ನಾವು ಒಂದು ಪಾಠ ಹಾಗೆ ಒಂದು ಪದ್ಯವನ್ನ ಈಗಾಗಲೇ ಕಲ್ತ್ಕೊಂಡಿದ್ದೇವೆ. ಆ ಹೀರೋ ಫಸ್ಟ್ ಲೆಸನ್, ಮೊದಲನೆಯ ಪಾಠ ಆ ಹೀರೋ, ಹಾಗೆ ಮೊದಲನೆಯ ಪದ್ಯ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಇವತ್ತು ನಾವು ಒಂದು ಹೊಸ ಪಾಠವನ್ನ ಓದ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದರ ಹೆಸರು ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ರಿಟನ್ ಬೈ Devin Kanal. Okay, just check on time. Say, there is a girl by the tracks, written by Devin Kanal. Nobody dared to go where this youngster did. ನೋಡಿ ಟ್ಯಾಗ್ಲೈನ್ ನೋಡಿ ಇಲ್ಲಿ, nobody dared to go where ದಿಸ್ ಯಂಗ್ಸ್ಟರ್ ಡಿಡ್. ಯಾರೂ ಸಹಿತ ಮುಂದೆ ಹೋಗೋದಿಲ್ಲ, ಒಂದು ಕೆಲಸವನ್ನ ಮಾಡಲಿಕ್ಕೆ ಮುಂದೆ ಹೋಗೋದಿಲ್ಲ. ಅಂತಹ ಸಮಯದಲ್ಲಿ ಒಬ್ಬ ಯುವಕ ಹೋಗಿ ಆ ಕೆಲಸವನ್ನ ಮಾಡಿ ಮುಗಿಸ್ತಾನೆ. ಸೊ ದಿಸ್ ಇಸ್ ದ ಟ್ಯಾಗ್ ಲೈನ್. ಅಂದ್ರೆ ಒಬ್ಬ ಯುವಕನ ಕಥೆ, ಅಂದ್ರೆ ಒಬ್ಬ ಧೈರ್ಯವಂತ, ಒಬ್ಬ ಜವಾಬ್ದಾರಿಯುತ ಯುವಕನ ಕಥೆಯಾಗಿದೆ. See about the author. You are seeing Devin Kanal is a person who is the writer of the lesson, Devin Kanal. So just go through about the author. Devin Kanal is a writer in English. He writes short stories in English for journals and magazines. Devin was a competent and accomplished writer who used several interesting and varied techniques in fiction writing, from travelogues to receipts, from detective stories to social dramas. He has written them all. ನೋಡಿ, ನಾನು ಇವಾಗಲೇ ನಿಮಗೆ ತಿಳಿಸಿದ್ದೀನಿ, there is no highest importance for about the author, but check one time, it is only for your knowledge. ನಿಮ್ಮ ಜ್ಞಾನಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೇನೆ. He is a writer in English. He writes short stories in English for journals and magazines. ನಿಯತಕಾಲಿಕೆ ಹಾಗೆ ಮ್ಯಾಗಝಿನ್ಸ್, ಪತ್ರಿಕೆಗಳಿಗೆ ಇವರೇನ್ ಬರೀತಾರೆ? ಶಾರ್ಟ್ ಸ್ಟೋರೀಸ್, ಚಿಕ್ಕ ಚಿಕ್ಕ ಕಥೆಗಳನ್ನ ಬರೀತಾರೆ. ದೇವನ್ ಕನಾಲ್ was a competent and accomplished writer who used several interesting and varied techniques in fiction writing. ದೇವಿನ್ ಕನಾಲ್ಗೆ ಸರಿ ಸಮಾನವಾಗಿ ನಿಲ್ಲೋರು ತುಂಬಾ ಕಷ್ಟ. ಯಾವ್ದ್ರಲ್ಲಿ? ಇನ್ ರೈಟಿಂಗ್ ಆಫ್ ಫಿಕ್ಷನ್. ಫಿಕ್ಷನ್ ಅಂದ್ರೆ ಇವಾಗಲೇ ನಿಮ್ಗೆ ತಿಳಿಸೇನೆ, ಫಿಕ್ಷನ್ ಅಂದ್ರೆ ಕಾಲ್ಪನಿಕ ಕಥೆ. ಇವರು ಬರೆದಂತಹ ಕಾಲ್ಪನಿಕ ಕಥೆಗಳು ತುಂಬಾ ಅದ್ಭುತವಾಗಿದೆ. ಹಾಗೆ ಇವರಿಗೆ ಸರಿಸಮಾನವಾಗಿ ನಿಲ್ಲೋದು ತುಂಬಾ ಕಷ್ಟ. ಅಷ್ಟು ಅದ್ಭುತವಾಗಿ ಇವರು ಕಾಲ್ಪನಿಕ ಕಥೆಗಳನ್ನ ಬರೀತಾರೆ. ಫ್ರಮ್ ಟ್ರಾವೆಲೋಗ್ಸ್. ಟ್ರಾವೆಲೋಗ್ಸ್ ಅಂದ್ರೆ ಪ್ರಯಾಣ ಮಾಡ್ತಿರುವಂತ ಬರೆದಂತಹ ಕಥೆಗಳು, ಅಥವಾ ಇದನ್ನ ಪ್ರವಾಸ ಕಥನ ಅಂತ ಕರಿತೀವಿ. ಟ್ರಾವೆಲೋಗ್ಸ್ ಅಂದ್ರೆ, ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಊರಿಗೆ ಹೋಗ್ತಾ ಇರ್ತೀರಾ, ಬಸ್ ನಲ್ಲಿ ಹೋಗ್ತಾ ಇರ್ತೀರಾ. ಬಸ್ ನಲ್ಲಿ ಹೋಗ್ತಾ ಇರಬೇಕಾದ್ರೆ ನಿಮ್ಗೆ ಯಾರೋ ಒಬ್ಬನ ಪರಿಚಯ ಆಗತ್ತೆ, ಯಾವುದೋ ಒಬ್ಬ ವ್ಯಕ್ತಿಯ ಪರಿಚಯ ಆಗತ್ತೆ, ಅಥವಾ ಯಾವುದೋ ಒಂದು ಸ್ಥಳದ ಪರಿಚಯ ಆಗುತ್ತೆ. ಆ ಸ್ಥಳದ ಬಗ್ಗೆ ಬರೆಯೋದಕ್ಕೆ ಏನಂತ ಕರಿತೀವಿ? ಟ್ರಾವೆಲೋಗ್ಸ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ಈ ಮೆಹೆಂಜೋದಾರೋ, ಹಾಗೆ ನಮ್ಮ ಸಿಂಧೂ ನಾಗರಿಕತೆ, ಇವೆಲ್ಲ ಬರೆದಂತಹ ಒಬ್ಬ ವ್ಯಕ್ತಿ
ತುಂಬಾ ಅದ್ಭುತವಾಗಿದ್ದಾನೆ. ಅವನು ಏನ್ ಮಾಡ್ತಿರ್ತಾನೆ ಕೇಳಿದ್ರೆ, ಒಂದ್ ದಿವಸ ಬಸ್ ನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಅವನಿಗೇನೋ ಬೆಟ್ಟದ ಮೇಲೆ ಏನೋ ಒಂದು ವಿಚಿತ್ರವಾದಂತಹ ಆಕಾರ ಕಾಣಿಸ್ತು. ಅದನ್ನ ಹುಡುಕಿ ಹೋಗಿ ತುಂಬಾ ಎಕ್ಸ್ಕವೇಷನ್ ಅನ್ನ ಮಾಡಿದವಾಗ ಸಿಂಧು ನಾಗರಿಕತೆ ಅವನ ಬೆಳಕಿಗೆ ಬಂತು. ಹಾಗೆ ಅಜಂತ ಮತ್ತೆ ಎಲ್ಲೋರ ಗುಹೆಗಳನ್ನ ಕಂಡುಹಿಡಿದಂತೂ ಸಹಿತ ತುಂಬಾ ಅದ್ಭುತವಾಗಿದೆ. ಹೀಗೆ ಅವನು ಒಬ್ಬ ವ್ಯಕ್ತಿ ಪ್ರಯಾಣವನ್ನ ಮಾಡ್ತಿರ್ಬೇಕಾದ್ರೆ ಅವನಿಗೆ ವಿಚಿತ್ರವಾದಂತಹ ಅನುಭವ ಆಗುತ್ತೆ. ಹಾಗೆ ಅನ್ಯೂಜುವಲ್ ಯಾವುದೋ ಒಂದು ಪ್ರದೇಶ ಅವನಿಗೆ ಸ್ವಲ್ಪ ಅನ್ಯೂಜುವಲ್ ಅನ್ಸು, ಈ ಪ್ರದೇಶದಲ್ಲಿ ಏನೋ ಇರ್ಬೋದು ಅನ್ನುವಂತಹ ಊಹೆ, ಇಮ್ಯಾಜಿನ್, ಅನಿಸಿಕೆ ಅನಿಸ್ತು ಅವನಿಗೆ. ಹಾಗಾಗಿ ಅವನೇನ್ ಅನ್ಕೊಳ್ತಾನೆ, ಬೆಟರ್ ಟು ಎಕ್ಸ್ಕವೇಟ್, ಇದನ್ನ ನೋಡೋದು ಒಳ್ಳೆಯದು. ಸೊ ಹಿ ವೆಂಟ್ ಅಂಡ್ ಎಕ್ಸ್ಕವೇಟೆಡ್ ಅಜಂತಾ ಅಂಡ್ ಎಲ್ಲೋರಾ ಕೇವ್ಸ್. ನೀವು ಕನ್ನಡದಲ್ಲಿ ಕೇಳಿರ್ತೀರ ವೈದೇಹಿ ಅನ್ನುವಂತಹ ಕವಯತ್ರಿ, ತುಂಬಾ ಅದ್ಭುತವಾದಂತಹ ಕವಯತ್ರಿ. ಶಿ ರೋಟ್ ದ ಬೆಸ್ಟ್ ಟ್ರಾವೆಲೋಗ್ಸ್. ಇವಳು ಅದ್ಭುತವಾದಂತಹ ಟ್ರಾವೆಲೋಗ್ಗಳನ್ನ ಬರೆದಿದ್ದಾರೆ. ಸೊ ದೀಸ್ ಆರ್ ಆಲ್ ದ ಫೇಮಸ್ ಟ್ರಾವೆಲೋಗ್ಸ್. ಇದಕ್ಕೆ ನಾವು ಪ್ರವಾಸ ಕಥನ ಅಂತ ಕರಿತೀವಿ. ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕು ಅಂದ್ರೆ, ನೀವು ಶಾಲೆಗಳಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇರ್ತೀರಾ. ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಶಿಕ್ಷಕರು ಏನ್ ಹೇಳಿರ್ತಾರೆ, ನೀವು ಒಂದು ಪೆನ್ ಮತ್ತೆ ಪೇಪರ್ ಅನ್ನ ಇಟ್ಕೊಳ್ಬೇಕು. ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ನೀವು ಏನ್ ನೋಡ್ತೀರಾ, ಹಾಗೆ ಏನು ಅನುಭವವನ್ನ ಅನುಭವಿಸ್ತೀರಾ, ಅವನ್ನೆಲ್ಲವನ್ನ ಬರೀಬೇಕು ಅಂತ ನಿಮ್ಗೆ ಹೇಳಿಟ್ಟಿರ್ತಾರೆ. ಅದಕ್ಕೆ ನಾವೆಂತ ಕರಿತೀವಿ, ಟ್ರಾವೆಲೋಗ್ಸ್ ಅಂತ ಕರಿತೀವಿ. ಟು ರಿಸಿಪ್ಟ್ಸ್ ಫ್ರಮ್ ಡಿಟೆಕ್ಟಿವ್ ಸ್ಟೋರೀಸ್. ಡಿಟೆಕ್ಟಿವ್ ಅಂದ್ರೆ ಗೊತ್ತಾಗ್ತದೆ ಅಲ್ವಾ? ಅಂದ್ರೆ ಡಿಟೆಕ್ಟಿವ್ ಅಂದ್ರೇನು, ಸ್ಪೈ. ಒಂದು ಹೊಸ ರೀತಿಯಾದಂತಹ ಕತೆ. ಏನ್ ಮಾಡೋದು ಇದರಲ್ಲಿ ಕೇಳಿದ್ರೆ, ಒಬ್ಬ ಏಜೆಂಟ್ ಇರ್ತಾನೆ. ಅವನು ಹೊಸ ಹೊಸ ತಂತ್ರಗಳನ್ನ ಇಟ್ಕೊಂಡು ಯಾವುದೋ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ತಾನೆ. ಇದಕ್ಕೆ ನಾವು ಡಿಟೆಕ್ಟಿವ್ ಸ್ಟೋರೀಸ್ ಅಂತ ಕರಿತೀವಿ. ಸ್ಪೈ ಇದ್ದಾಗೆ, ಗೂಢಾಚಾರಿ. ಡಿಟೆಕ್ಟಿವ್ ಅಂದ್ರೆ ಗೂಢಾಚಾರಿ, ಸ್ಪೈ ಅಂತ ಅರ್ಥ. ಗೂಢಾಚಾರಿ ಕಥೆಗಳನ್ನ ಓದೋದಕ್ಕೆ ಅಥವಾ ಬರೀತಾರೆ ಯಾರು? ದೇವೇನ್ ಕನಾಲ್. ಟು ಸೋಷಿಯಲ್ ಡ್ರಾಮಾಸ್. ಹಾಗೆ ಸಾಮಾಜಿಕ ನಾಟಕಗಳು. ಸಾಮಾಜಿಕ ನಾಟಕಗಳು ಅಂದ್ರೆ ಏನು? ಸಮಾಜದಲ್ಲಿ ಇರುವಂತಹ ವ್ಯವಸ್ಥೆಯನ್ನ ಇದೇನ್ ಮಾಡುತ್ತೆ, ಎತ್ತಿ ಹಿಡಿಯುತ್ತೆ. ಇದಕ್ಕೆ ನಾವೆಂತ ಕರಿತೀವಿ, ಸಾಮಾಜಿಕ ನಾಟಕಗಳು ಅಂತ ಕರಿತೀವಿ. ಈ ಸಮಾಜದಲ್ಲಿ ಏನ್ ವ್ಯವಸ್ಥೆ ಇದೆ, ಯಾವ ಸಮಸ್ಯೆ ಇದೆ, ಯಾವ ಸಮಸ್ಯೆಗೆ ಯಾವ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂಥದ್ದು ಎಲ್ಲವನ್ನ ಇದರಲ್ಲಿ ಇರುತ್ತೆ. ಇದಕ್ಕೆ ಸಾಮಾಜಿಕ ನಾಟಕಗಳು ಅಂತ ಕರಿತೀವಿ. ಈಗ ಉದಾಹರಣೆಗೆ, ಸಮಾಜದಲ್ಲಿ ವರದಕ್ಷಿಣೆಯ ಪಿಡುಗು ಇದೆ, ಹಾಗೆಯೇ ಸತಿ ಪದ್ಧತಿ ಇದೆ, ಜವಾರ ಪದ್ಧತಿ ಇದೆ. ಸಮಾಜದಲ್ಲಿ ಇನ್ನು ಯಾವುದೋ ವಿಚಿತ್ರ ರೀತಿಯಾದಂತಹ ಮೂಢನಂಬಿಕೆಗಳಿವೆ. ಇವನ್ನೆಲ್ಲ ನಾವೆಂತ ಕರಿತೀವಿ, ಸಾಮಾಜಿಕ ಪಿಡುಗುಗಳು ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಾಗ ಏನ್ ಬರೀತಾರೆ, ಡ್ರಾಮಾಗಳನ್ನ ಇವರು ಬರೀತಾರೆ. ಸೊ these are all called as social dramas. He has written them all. ಇವೆಲ್ಲವನ್ನ ದೇವೇನ್ ಕನಾಲ್ ಬರೆದಿದ್ದಾರೆ. Now we'll go for the lesson. There is a girl by the tracks, written by ದೇವೇನ್ ಕನಾಲ್. ನೋಡಿ, ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಬ್ಳು ಹುಡುಗಿ ರೈಲ್ವೆ ಟ್ರ್ಯಾಕ್ಸ್ ನ ಪಕ್ಕದಲ್ಲಿ ಬಿದ್ದಿದ್ದಾಳೆ. ಹಾಗೆ ಒಂದು ಟ್ರೈನ್ ಹೋಗ್ತಾ ಇದೆ. ಆ ಟ್ರೈನ್ ನ ಒಳಗಡೆ ತುಂಬಾ ಜನ ತುಂಬಿಕೊಂಡಿದ್ದಾರೆ ಅಲ್ವಾ? ನೋಡಿ, ಇಲ್ಲಿ ಡೋರ್ ಮೇಲೆಲ್ಲ ನಿಂತ್ಕೊಂಡಿದ್ದಾರೆ. ಹಾಗೆ ಕಿಟಕಿಯಿಂದ ಎಲ್ಲರೂ ಸಹಿತ ನೋಡ್ತಾ ಇದ್ದಾರೆ, ಒಬ್ಬೊಬ್ಬರನ್ನಾಗೆ ನೋಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಇಷ್ಟೇ, ಇಟ್ ಈಸ್ ಫುಲ್ಲಿ ಲೋಡೆಡ್ ಕಂಪಾರ್ಟ್ಮೆಂಟ್. ಇದೇನಾಗಿದೆ, ತುಂಬಾ ಕಿಕ್ಕಿರಿದು ಇರುವಂತಹ ಒಂದು ಕಂಪಾರ್ಟ್ಮೆಂಟ್ ಆಗಿದೆ, ಬೋಗಿ ಆಗಿದೆ, ರೈಲ್ವೆಯ ಬೋಗಿ ಆಗಿದೆ. ಅವರೆಲ್ಲ ಇಲ್ಲಿ ಏನು ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಹಾಗೆ ಒಬ್ಬಳು ಹುಡುಗಿ ರೈಲ್ವೆ ಟ್ರ್ಯಾಕ್ಸ್ ನ ಪಕ್ಕದಲ್ಲಿ ಬಿದ್ದಿದ್ದಾಳೆ. ಸೊ ದ ಲೆಸನ್ ಸೇಸ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಅಂದ್ರೆ ಎರಡು ಟ್ರ್ಯಾಕ್ ನ ಪಕ್ಕದಲ್ಲಿ ಏನಾಗಿದ್ದಾಳೆ, ಒಬ್ಬಳು ಹುಡುಗಿ ಬಿದ್ದಿದ್ದಾಳೆ ಅನ್ನುವಂತಹ
ಟ್ಯಾಗ್ ಲೈನ್ ಅಥವಾ ಲೆಸನ್ ನೇಮ್ ಆಗಿದೆ. ಸೊ ವಿಲ್ ಗೋ ಫಾರ್ slide. Just take one time. Oh, totally the story set in Mumbai. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನುವಂತಹ ಕತೆ ಇದೆ ಅಲ್ವಾ, ಈ ಕತೆ ಸೆಟ್ ಆಗಿರೋದು ಮುಂಬೈನಲ್ಲಿ. ಗೊತ್ತಾಗ್ತದೆ ಅಲ್ವಾ, ಈ ಕತೆ ಎಲ್ಲಿ ಸೆಟ್ ಆಗಿದೆ? ಮುಂಬೈನಲ್ಲಿ ಸೆಟ್ ಆಗಿದೆ. ಸೊ ನೌ ವಿಲ್ ಗೋ ಫಾರ್ ದ ಲೆಸನ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನುವಂತಹ ಒಂದು ಕತೆಗೆ ಹೋಗೋಣ. ಸೊ ಜಸ್ಟ್ ಚೆಕ್ ಒನ್ ಟೈಮ್. ಒಂದ್ಸಲ ನೋಡ್ಕೊಳ್ಳಿ. Just check one time. Do you know why Bombay was renamed Mumbai? ಯಾಕೆ ಬಾಂಬೆನ ಮುಂಬೈ ಅಂತ ರೀನೇಮ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಕೊಳ್ಳೋಣ. ಜಸ್ಟ್ ಚೆಕ್ ಟೈಮ್. In the Marathi language, Bombay has been referred to as Mumbai for more than 200 years, but it has not always been so. Mumbai has an ancient temple dedicated to Mumba Devi. The real name of this deity was Maha Amba Devi or Maha Amba Ai, Mother. The word Maha Amba Ai got corrupted to become Maha Ambai, then to Mumbai, and finally to Mumbai. According to Murray's handbook, the name is possibly derived from Mumbai, the word used by the local Colis for the goddesses. The Portuguese think the word Bombay is derived from the Portuguese word Bombay or Fair Bay. ನೋಡಿ, ಮುಂಬೈ ಅನ್ನೋದು ಒಂದು ಸಮುದ್ರದ ದಂಡೆಯ ಮೇಲೆ ಇರುವಂತಹ ಒಂದು ನಗರ ಆಗಿದೆ. ಜಸ್ಟ್ ಚೆಕ್ ಒನ್ ಟೈಮ್. ಮುಂಬೈ ಅನ್ನುವಂತಹ ನೇಮ್ ಹ್ಯಾಗ್ ಬಂತು ಅನ್ನೋದು, ಯಾಕೆ ಈ ಕಥೆಯನ್ನ ಹೇಳಬೇಕು ಅಂದ್ರೆ, ಇಟ್ ಇಸ್ ಸೆಟ್ ಇನ್ ಮುಂಬೈ. ಈ ಕತೆ ಸ್ಟಾರ್ಟ್ ಆಗೋದೇ ಮುಂಬೈನಲ್ಲಿ, ಬಾಂಬೆ ಅನ್ನುವಂತಹ ಪ್ರದೇಶದಲ್ಲಿ ಈ ಕತೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾಕೆ ಈ ಕತೆ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಇದರಲ್ಲಿ ನೋಡೋಣ. ಇನ್ ಮರಾಠಿ ಲ್ಯಾಂಗ್ವೇಜ್, ಬಾಂಬೆಯನ್ನ ಮುಂಬೈ ಅಂತ ಏಕೆ ಮರುನಾಮಕರಣ ಮಾಡಲಾಯಿತು ಎಂದು ನಿಮ್ಗೆ ತಿಳಿಬೇಕು ಅಂದ್ರೆ, ಮರಾಠಿ ಭಾಷೆಯಲ್ಲಿ ಬಾಂಬೆಯನ್ನ 200 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಮುಂಬೈ ಎಂದು ಕರೆಯಲಾಗ್ತಿತ್ತು. ನೋಡಿ, ಮರಾಠಿ ಲ್ಯಾಂಗ್ವೇಜ್ ನಲ್ಲಿ ಬಾಂಬೆ ಹ್ಯಾಸ್ ಬೀನ್ ರೆಫರ್ಡ್ ಟು ಆಸ್ ಮುಂಬೈ ಫಾರ್ ಮೋರ್ ದನ್ 200 ಇಯರ್ಸ್. ಸುಮಾರು 200 ವರ್ಷಗಳ ಕಾಲ ಬಾಂಬೆ ಮರಾಠಿ ಲ್ಯಾಂಗ್ವೇಜ್ ನಲ್ಲಿ ಮುಂಬೈ ಅಂತ ಕರಿತಾ ಇದ್ರು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಬಟ್ ಇಟ್ ಹ್ಯಾಸ್ ನಾಟ್ ಆಲ್ವೇಸ್ ಬೀನ್ ಸೋ. ಮುಂಬೈ ಹ್ಯಾಸ್ ಅನ್ ಏನ್ಷಿಯಂಟ್ ಟೆಂಪಲ್ ಡೆಡಿಕೇಟೆಡ್ ಟು ಮುಂಬಾದೇವಿ. ಮುಂಬಾದೇವಿ ಅನ್ನುವಂತಹ ಟೆಂಪಲ್ ಇದೆ ಬಾಂಬೆಯಲ್ಲಿ. ಅರ್ಥ ಆಗ್ತಿದೆ ಅಲ್ವಾ? ಆ ಮುಂಬಾದೇವಿ ಅನ್ನುವಂತಹ ಟೆಂಪಲ್ ಇದ್ದಿದ್ರಿಂದ ಅದನ್ನ ಏನಂತ ಕರೀತಾರೆ? ಮಹಾ ಅಂಬಾದೇವಿ. ಆ ಪ್ರದೇಶದಲ್ಲಿ ಇರುವಂತಹ ಅಥವಾ ಆ ಪ್ರದೇಶಕ್ಕೆ ನಾವೆಂತ ಕರಿತಿದ್ವಿ? ಮಹಾ ಅಂಬಾದೇವಿ ಪ್ರದೇಶ ಅಂತ ಕರಿತೀವಿ. ಅದಾದ ನಂತರ ಮಹಾ ಅಂಬಾ ಆಯಿ ಅಂತ ಆಯ್ತು, ಅಂದ್ರೆ ತಾಯಿ ಅಂತ ಅರ್ಥ. ದ ವರ್ಡ್ ಮಹಾ ಅಂಬಾ ಆಯಿ ಗಾಟ್ ಕರಪ್ಟೆಡ್. ಅಂದ್ರೆ ಕರಪ್ಟೆಡ್ ಅಂದ್ರೆ ತುಂಬಾ ಈಸಿ, ಅಪಭ್ರಂಶ ಅಂತ. ಅಂದ್ರೆ ಒಂದು ಪ್ರದೇಶವನ್ನು ಅಪಭ್ರಂಶವಾಗಿ ಕರೆಯೋದು. ತುಂಬಾ ಅಂತ ಪ್ರದೇಶಗಳು ತುಂಬಾ ಇದೆ ಭಾರತದಲ್ಲಿ. ಅದಕ್ಕೆ ಏನಾಯ್ತದು? ಮುಂಬೈ ಬಿಕೇಮ್ ಮಹಾ ಅಂಬಾ ಆಯಿ, ದ್ಯಾನ್ ಮುಂಬೈ ಅನ್ನುವಂತಹ ನೇಮ್ ಅನ್ನ ಇದು ಪಡ್ಕೊಳ್ತು. ಫೈನಲಿ ಟು ಮುಂಬೈ, ಕೊನೆಯದಾಗಿ ಇದನ್ನ ಮುಂಬೈ ಅಂತ ಕರೆದ್ರು.
According to Murray's handbook, the name is possibly derived from Mumbai, the word used by the local colonies for the goddesses. ಇಲ್ಲಿರುವಂತಹ ದೇವರನ್ನ, ಹಾಗೆ ಈ ಪ್ರದೇಶದಲ್ಲಿ ವಾಸಿಸುವಂತಹ ಜನರನ್ನ, ಹಾಗೆ ಈ ಪ್ರದೇಶವನ್ನ ಎಂತ ಕರೀತಾರೆ, ಮುಂಬೈ ಅಂತ ಕರೀಲಿಕ್ಕೆ ಪ್ರಾರಂಭಿಸಿದ್ರು. ಅಕಾರ್ಡಿಂಗ್ ಟು ಮುರ್ರೇಸ್ ಹ್ಯಾಂಡ್ ಬುಕ್, ಅಂಡ್ ಇಟ್ ಈಸ್ ಬಿಲಾಂಗ್ ಟು ಪೋರ್ಚುಗೀಸ್. ಪೋರ್ಚುಗೀಸ್ನ ಪ್ರಕಾರ ಇದೊಂದು ಬಾಂಬೆ, ಬಿಕಾಸ್ ಫೇರ್ ಬೇ ಅಂದ್ರೆ ತುಂಬಾ ಅದ್ಭುತವಾದಂತಹ ಒಂದು ಬಂದರು ಆಗಿದೆ, ಅಥವಾ ಬಂದರುಗಳ ನಗರ ಆಗಿದೆ. ತುಂಬಾ ಅದ್ಭುತವಾಗಿದೆ ಆಗಿರುವಂತಹ ಸಮುದ್ರದ ದಂಡೆಯ ಮೇಲೆ ಇರುವಂತಹ ನಗರ ಆಗಿದ್ರಿಂದ ಇದಕ್ಕೆ ಮುಂಬೈ ಅನ್ನುವಂತಹ ಹೆಸರು ಬಂದಿದೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಲ್ ಗೋ ಫಾರ್ ದ ಮೇನ್ ಕ್ಯಾರೆಕ್ಟರ್ಸ್ ಇನ್ ದ ಲೆಸನ್. ಈ ಪಾಠದಲ್ಲಿ ಬರುವಂತಹ ಮುಖ್ಯ ಪಾತ್ರಗಳು ಯಾವುದು ಅನ್ನೋದನ್ನ ನೋಡೋಣ. ವಿಲ್ ಗೋ ಫಾರ್ ದ ಮೇನ್ ಕ್ಯಾರೆಕ್ಟರ್ಸ್. ಜಸ್ಟ್ ಚೆಕ್ ಒನ್ ಟೈಮ್. ರೋಮಾ ತಲ್ರೇಜಾ, the main and most important character in the lesson. Then Baleshwar Mishra. Baleshwar Mishra ಅನ್ನುವಂತಹ ವ್ಯಕ್ತಿ ಸಹಿತ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿದ್ದಾರೆ. Then Dinesh, Roma's brother. Then Vijay, Roma's fiancé. Then tempo truck driver, the policeman, the nurses, Dr. Anil Agarwal, gangman means railway guard, Mumbai suburban, it is a place. Then Airoli, then we got there is a cop, then divine multi-specialty hospital and research center. ನೋಡಿ, ಇವೆಲ್ಲವೂ ಸಹಿತ ಇಲ್ಲಿ ಬರುವಂತಹ ಅತ್ಯಂತ ಮುಖ್ಯವಾದಂತಹ ಪಾತ್ರಗಳಾಗಿದೆ, ಹಾಗೆ ಪ್ರದೇಶಗಳಾಗಿವೆ. ಒನ್ ಈಸ್ ರೋಮಾ ತಾಲ್ರೇಜಾ. ಮೊದಲನೇದು ಯಾರು? ರೋಮಾ ತಾಲ್ರೇಜಾ ಅನ್ನುವಂತಹ ಪಾತ್ರ. ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ದೆನ್ ಬಲೇಶ್ವರ್ ಮಿಶ್ರಾ. ಬಲೇಶ್ವರ ಮಿಶ್ರಾ ಅನ್ನುವಂತಹ ಕ್ಯಾರೆಕ್ಟರ್ ಸಹಿತ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿದೆ. ದೆನ್ ದಿನೇಶ್, ರೋಮಾಸ್ ಬ್ರದರ್. ದಿನೇಶ್ ಯಾರಿದ್ರಲ್ಲಿ? ರೋಮಾಸ್ ಬ್ರದರ್. ದೆನ್ ವಿಜಯ್, ರೋಮಾಸ್ ಫಿಯಾನ್ಸಿ, ರೋಮಾಳನ್ನ ಮದುವೆ ಆಗ್ಬೇಕಾದಂತಹ ವ್ಯಕ್ತಿ. ದೆನ್ ಟೆಂಪೋ ಟ್ರಕ್ ಡ್ರೈವರ್. ಇಲ್ಲಿ ಒಬ್ಬ ಟೆಂಪೋ ಟ್ರಕ್ ಡ್ರೈವರ್ ಬರ್ತಾನೆ, ಗುಜರಾತಿ ಫೆಲೋ. ಹಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ದೆನ್ ದ ಪೊಲೀಸ್ ಮ್ಯಾನ್, ನರ್ಸಸ್. ಒಬ್ಬ ಪೊಲೀಸ್ ಮ್ಯಾನ್ ಸಹಿತ ಬರ್ತಾರೆ, ಹಾಗೆ ಒಬ್ರು ನರ್ಸ್ ಬರ್ತಾರೆ. ದೆನ್ ಡಾಕ್ಟರ್ ಅನಿಲ್ ಅಗರ್ವಾಲ್, ದ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಟರ್ ಅಂಡ್ ಫಿಸಿಷಿಯನ್ ಇನ್ ದ ಸನ್. ದೆನ್ ಗ್ಯಾಂಗ್ ಮ್ಯಾನ್. ಗ್ಯಾಂಗ್ ಮ್ಯಾನ್ ಅಂದ್ರೆ ರೈಲ್ವೆ ಗಾರ್ಡ್. ದೆನ್ Mumbai suburban place. Actually it is a train and also place. ಇದೊಂದು ಪ್ರದೇಶ, ಹಾಗೆ ಇಲ್ಲೇ ಮುಂಬೈ ಸಬರ್ಬನ್ ಟ್ರೈನ್ ಸಹಿತ ಬರುವಂತದ್ದು. Then Airoli, the name of a place. Then Divine Multi-Special Hospital and Research Center. ಇದೊಂದು ಆಸ್ಪತ್ರೆ ಆಗಿದೆ. So these are all the most important place you are seeing in the lesson. ಒಂದ್ಸಲ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಯಾವ್ದ್ಯಾವ್ದು, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ಯಾರೆಕ್ಟರ್ಗಳು ಯಾವ್ದ್ಯಾವ್ದು ಅಂತ ಇದರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. Then we'll go for the lesson. Just listen one time. Now we'll go for the lesson. Just check one time.
See one time the lesson. As the Mumbai suburban electric train made its 22nd 6:32 p.m. halt at station, commuters swarmed out and into its 12 packed coaches. It is a regular scene in and around India's most populated metropolis, having just managed to squeeze herself into a ladies' compartment. 21-year-old call center executive Roma Talreja tried to settle into a corner near the door. The train hurtled ahead and Roma jammed between other women, was trying to find some space to stand safely on when she suddenly got pushed, lost her tenuous foothold and panicked. Just check one time. The most important thing here, what you have to learn in the lesson. Actually, this is the most important para for all the time. Okay. So in the time you have to, it is very important for studying of this para. I'm just checking. Just go through reading one time. Reading one time. Reading one time. So I will go through the lesson. As the Mumbai suburban electric train made its 22nd halt, 6:32 p.m. halt at a station, commuters swarmed out and into its 12 packed coaches. It is a regular scene in and around India's most populated metropolis, having just managed to squeeze herself into a ladies' compartment. 21-year-old call center executive Doma Tavreja tried to settle into a corner near the door. The train hurtled ahead, and Roma, jammed between other two women, was trying to find some space to stand safely on when she suddenly got pushed, lost her tenuous foothold, and panicked. So just check one time what is going on here. As the Mumbai suburban electric train made its 22nd 6:32 p.m. halt at station. So what happened? The electric train came to its station and stopped for just for 2 seconds. Understand now? See, as the Mumbai suburban electric train made its 22nd, understand now, 22nd 6:32 p.m. halt at a station.
It came at 6:32 p.m. to station and it halted for 20 seconds. Commuters means passengers, swarmed out and into its 12 packed coaches. What happened? The passengers swarmed in and out. Some of the members are trying to get out. Some of the members are trying to get down from the train, from its 12 packed coaches. How many coaches are there? There are 12 compartments. All the 12 compartments were so packed. Highest people were there in the compartment. It is a regular scene in and around India's most populated cities. What happened? It is a regular scene. Every time we are seeing in the station. It is highly populated area. So what happened? The people are getting down and getting in the station. So what happened? Having just managed to squeeze herself into a ladies' compartment, 21-year-old call center executive Roma Talreja tried to settle into a corner near the door. What happened here? There is a call center executive. Her name is Roma Talreja. So what happened? Here Roma Talreja trying to get inside the compartment. So just check one time. Having just managed to squeeze herself into a ladies compartment. Here is a girl. Her name is Roma Talreja. What happened? She wanted to get in to the compartment. So what is the age of Roma Talreja? 21-year-old call center executive. She is working in a call center. Roma Talreja tried to settle into a corner near the door. What happened? Here Roma Talreja wanted to settle in the compartment very close to the door. The train hurtled ahead and Roma, jammed between other two women, was trying to find some space to stand safely on when she suddenly got pushed, lost her tenuous foothold and panicked. So what happened here? Roma Talreja trying to settle inside the train. But in that time, what happened? She trying to get inside the train, but because of the highest people in the train, it was too difficult to get inside. She was jammed in between the woman. But in that time, what happened? The train started to move. But Roma unable to get inside of the train. So what happened? She was pushed by the people and suddenly she fell to the ground beside the track. Understanding now? Just go through the difficult words. Suburban means of a place outside a city. Commuter, one who travels to work place daily. Coaches means compartment. Metropolis means city. Executive means administrative. Swarm, rush. Hurtle, move fast. Tenuous, work or shaky. Foothold, footing, place. Panic, suddenly, feel frightened. So just check one time what is going on here. As the Mumbai suburban electric train made its 22nd 6:32 p.m. halt at station,
ಇಲ್ಲಿ ಮುಂಬೈ ಸಬ್ ಅರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಏನಾಗಿದೆ, ಬಂದಿದೆ. ಎಷ್ಟು ಗಂಟೆಗೆ ಬಂದಿದೆ? 6:32 ಸಮಯ, ಸಂಜೆ 6:32ಕ್ಕೆ ಬಂದಿದೆ. ದೆನ್ ಮೇಡ್ ಇಟ್ಸ್ 20 ಸೆಕೆಂಡ್, ಸುಮಾರು 20 ಸೆಕೆಂಡ್ಗಳ ಕಾಲ ನಿಂತ್ಕೊಂಡಿದೆ. ಅಟ್ ಸ್ಟೇಷನ್ ಅಲ್ಲಿ ನಿಂತ್ಕೊಂಡಿದೆ. ಕಮ್ಯೂಟರ್ಸ್ ಅಂದ್ರೆ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ, ಯಾರು ದಿನಂಪ್ರತಿ ಕೆಲಸಕ್ಕೆ ಟ್ರೈನ್ ಅಲ್ಲಿ ಹೋಗ್ತಾರೋ ಅವ್ರನ್ನ ಏನಂತ ಕರಿತೀವಿ? ಕಮ್ಯೂಟರ್ಸ್ ಅಂತ ಕರಿತೀವಿ. ಸ್ವಾರ್ಮ್ಡ್ ಔಟ್ ಅಂಡ್ ಇನ್ ಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಇಲ್ಲಿ ಏನಾಗಿದೆ? ಸುಮಾರು 12 ಬೋಗಿಗಳಿವೆ. ಟ್ರೈನ್ ಅಲ್ಲಿ ಎಷ್ಟು ಬೋಗಿಗಳಿವೆ? ಸುಮಾರು 12 ಬೋಗಿಗಳಿವೆ. ಈ 12 ಬೋಗಿಗಳಲ್ಲಿ ಏನಾಗಿದೆ? ಜನ ತುಂಬ ಹೋಗ್ಬಿಟ್ಟಿದ್ದಾರೆ. ಸಮ್ ಆರ್ ಗೆಟಿಂಗ್ ಡೌನ್, ಒಂದಿಷ್ಟು ಜನ ಟ್ರೈನ್ ಇಂದ ಕೆಳಗಿಳಿತಾ ಇದ್ದಾರೆ. ದೆನ್ ಸಮ್ ಆರ್ ಗೆಟಿಂಗ್ ಔಟ್ ಅಂಡ್ ಸಮ್ ಆರ್ ಗೆಟಿಂಗ್ ಇನ್, ಕೆಲವೊಂದಿಷ್ಟು ಜನ ಒಳಗಡೆ ಬರ್ತಾ ಇದ್ದಾರೆ. ಇಟ್ ಈಸ್ ಅ ರೆಗ್ಯುಲರ್ ಸೀನ್ ಇನ್ ಅಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್. ತುಂಬಾ ದೊಡ್ಡ ದೊಡ್ಡ ನಗರಗಳು, ಮೆಟ್ರೋಪಾಲಿಸ್ ಅಂದ್ರೆ ದೊಡ್ಡ ನಗರಗಳು. ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ಕಾಮನ್ ಆಗಿದೆ. ಜನ ತುಂಬಾ ಇರ್ತಾರೆ. ಅವ್ರೇನ್ ಮಾಡ್ತಾರೆ? ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಟ್ರೈನ್ ಅನ್ನ ಬಳಸ್ತಾರೆ. ಕೆಲಸಕ್ಕೆ ಹೋಗೋದು ಅಥವಾ ಕೆಲಸದಿಂದ ಬರ್ಲಿಕ್ಕೆ, ಹಾಗೆ ಇನ್ನು ಯಾವುದೇ ವಿಚಾರಕ್ಕಾದ್ರೂ ಸಹಿತ ಅವರು ಟ್ರೈನ್ ಅನ್ನ ಬಳಸ್ತಾರೆ. ಸೊ ಇಟ್ ಈಸ್ ಅ ರೆಗ್ಯುಲರ್ ಸೀನ್, ಇದು ಕಾಮನ್ ಆಗಿ ನಮ್ಗೆ ಯಾವಾಗಲೂ ಕಾಣಿಸ್ತಾನೆ ಇರುತ್ತೆ. ಅಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್, ಭಾರತದ ಅತ್ಯಂತ ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ಇದನ್ನ ಕಾಣಬಹುದು. ಭಾರತದ ಅತ್ಯಂತ ದೊಡ್ಡ ದೊಡ್ಡ ನಗರಗಳು ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ ಬೆಂಗಳೂರು ಗೊತ್ತಿದೆ ಅಲ್ವಾ? ತುಂಬಾ ದೊಡ್ಡ ನಗರ. ದಿಲ್ಲಿ, ಹಾಗೆ ದೆಹಲಿ ಇದು ಸಹಿತ ತುಂಬಾ ದೊಡ್ಡ ನಗರವಾಗಿದೆ. ಚೆನ್ನೈ, ಹೈದರಾಬಾದ್, ಅರ್ಥ ಆಗ್ತಿದೆ ಅಲ್ವಾ? ಇವನ್ನೆಲ್ಲ ನಾವೆಂತ ಕರಿತೀವಿ? ದೊಡ್ಡ ದೊಡ್ಡ ನಗರಗಳು ಅಂತ ಕರಿತೀವಿ. ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಇಟ್ಸ್ ಕ್ವೈಟ್ ಕಾಮನ್, ಇದು ಕಾಮನ್ ಆಗಿ ಕಾಣಿಸ್ತಾನೆ ಇರುತ್ತೆ. ಸೊ just check one time. It is most important thing and it is common thing in all the most populated metropolis. ತುಂಬಾ ದೊಡ್ಡ ದೊಡ್ಡ ನಗರಗಳಲ್ಲಿ ಏನಾಗಿದೆ? ಇದು ಕಾಮನ್ ಆಗಿದೆ. just check one time. Having just managed to squeeze herself into a ladies compartment. ಇಲ್ಲಿ ಏನಾಗಿದೆ? she is just trying to squeeze herself, ಅಂದ್ರೆ ಅವಳು ತನ್ನನ್ನ ಆ ಟ್ರೈನ್ ಒಳಗಡೆ ಎಳ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ತುಂಬಾ ಟ್ರೈ ಮಾಡಿದ್ದಾಳೆ. ಲೇಡೀಸ್ ಕಂಪಾರ್ಟ್ಮೆಂಟ್, ಮಹಿಳೆಯರಿಗಾಗಿ ಸಪರೇಟ್ ಆಗಿರುವಂತಹ ಒಂದು ಕಂಪಾರ್ಟ್ಮೆಂಟ್ಗೆ ಹೋಗ್ಲಿಕ್ಕೆ ಟ್ರೈ ಮಾಡಿದ್ದಾರೆ. 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ರೋಮಾ ತಾಲ್ರೇಜಾ tried to settle into a corner near the door. ಇಲ್ಲಿ ರೋಮಾ ತಾಲ್ರೇಜಾ ಏನ್ ಮಾಡಿದಾಳೆ? ಟ್ರೈಂಗ್ ಟು ಸೆಟಲ್, ಅವಳು ಲೇಡೀಸ್ ಕಂಪಾರ್ಟ್ಮೆಂಟ್, ಮಹಿಳೆಯರಿಗೆ ಇರುವಂತಹ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅವಳು ಏನ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಳೆ? ಟ್ರೈಂಗ್ ಟು ಗೆಟ್ ಇನ್, ಆ ಒಂದು ಕಾರ್ನರ್ಗೆ ಹೋಗಿ ನಿಲ್ಲಬೇಕು ಅನ್ನುವಂತಹ ಯೋಚನೆಯನ್ನ ಮಾಡಿದಾಳೆ. ಬಟ್ ಇನ್ ದಟ್ ಟೈಮ್ ವಾಟ್ ಹ್ಯಾಪನ್? just check one time. She tried to settle into a corner near the door. The train hurtled and ahead and Roma jammed between other women was trying. In that time what happened? ಈ ಸಮಯದಲ್ಲಿ ಏನಾಗಿದೆ? She tried to get inside the compartment, but she was jammed between the women. ಅಲ್ಲಿರುವಂತಹ ಮಹಿಳೆಯರ ಮಧ್ಯೆ ಇವಳು ಸಿಕ್ಕಾಕೊಂಡ್ಬಿಡ್ತಾಳೆ. Then the train hurtled ahead and Roma jammed between other women was trying to find some space to stand safely on when she suddenly got pushed. ಅವಳು ತುಂಬಾ ಟ್ರೈ ಮಾಡ್ತಾಳೆ. ಯಾವ್ದಕ್ಕೆ? ಹೇಗಾದ್ರೂ ಮಾಡಿ ಒಂದು ಸೈಡ್ ಅಲ್ಲಿ ನಿಂತ್ಕೊಳ್ಳಿಕ್ಕೆ, ಒಂದು ಪ್ರದೇಶದಲ್ಲಿ ಆ ಟ್ರೈನ್ ಒಳಗಡೆ ಯಾವ್ದಾದ್ರು ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳಿಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. ಬಟ್ ಗಾಟ್ ಪುಶ್ಡ್,
ಆದ್ರೆ ಏನಾಯ್ತು, ಜನ ಅವಳನ್ನ ಒತ್ತು ಬಿಡ್ತಾಳೆ, ದೂಡಿ ಬಿಡ್ತಾರೆ. ಟೈಮ್ ಲಾಸ್ಟ್ ಹರ್ ಟೀನಿಯಸ್ ಫುಟ್ ಹೋಲ್ಡ್ ಅಂಡ್ ಪ್ಯಾನಿಕ್ಡ್. ನೋಡಿ ಇಲ್ಲಿ ಏನಾಗಿದೆ, ಯಾವಾಗ ಅವರನ್ನ ಜನ ತಳ್ಳಿ ಬಿಡ್ತಾರೋ, ಶಿ ಲಾಸ್ಟ್ ದ ಫುಟ್ ಹೋಲ್ಡ್. ಅಲ್ಲಿ ಕಾಲಿಟ್ಕೊಳ್ಳಿಕ್ಕೆ ಜಾಗ ಇರುತ್ತಲ್ವಾ, ಬಸ್ನಲ್ಲೆಲ್ಲ ಕಾಲಿಟ್ಕೊಳ್ಳಿಕ್ಕೆ ಜಾಗ ಇರುತ್ತಲ್ವಾ, ನಿಮಗೆ ನೋಡಿರ್ತೀರ, ಫುಟ್ ಬೋರ್ಡ್ ಅಲ್ಲಿ ನಿಲ್ಬೇಡಿ ಅಂತ ಕಂಡಕ್ಟರ್ ಹೇಳ್ತಾ ಇರ್ತಾರಲ್ವಾ. ಅದೇ ರೀತಿ ಟ್ರೈನ್ ನಲ್ಲಿ ಸಹಿತ ಫುಟ್ ಬೋರ್ಡ್ ಅನ್ನೋದಿರುತ್ತೆ. ಹತ್ಲಿಕ್ಕೆ ಕಂಪಾರ್ಟ್ಮೆಂಟ್ ನ ಒಳಗಡೆ ಹತ್ಲಿಕ್ಕೆ ಒಂದು ಮೆಟ್ಲಿರುತ್ತೆ, ಅದಕ್ಕೆ ಫುಟ್ ಬೋರ್ಡ್ ಅಂತ ಕರಿತೀವಿ. ಶಿ ಲಾಸ್ಟ್ ದ ಫುಟ್ ಬೋರ್ಡ್. ಆ ಫುಟ್ ಬೋರ್ಡ್ ಮೇಲೆ ನಿಲ್ಲುವಷ್ಟು ಸಹಿತ ಶಕ್ತಿಯನ್ನು ಕಳ್ಕೊಳ್ತಾಳೆ. ಅಂಡ್ ಶಿ ಲಾಸ್ಟ್ ದ ಫುಟ್ ಹೋಲ್ಡ್. ಆ ಫುಟ್ ಹೋಲ್ಡ್ ಅನ್ನ ಸಹಿತ ಅವಳು ಕಳ್ಕೊಬಿಡ್ತಾಳೆ, ಅಂದ್ರೆ ಕಾಲಿಂದ ಜಾರಿ ಹೋಗ್ತಾಳೆ. ಅಂಡ್ ಪ್ಯಾನಿಕ್, ಸಡನ್ಲಿ ಶಿ ಫೆಲ್ ಫ್ರೈಟನ್ಡ್. ಅವಳಿಗೆ ತಕ್ಷಣ ಏನಾಗುತ್ತೆ, ಹೆದರಿಕೆ ಆಗ್ಬಿಡುತ್ತೆ, ಏನಾಯ್ತು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ನೋಡಿ ಇಲ್ಲಿ ತುಂಬಾ ಈಸಿ ಇದೆ ಈ ಲೆಸನ್. ಏನ್ ಹೇಳುತ್ತೆ ಅಂದ್ರೆ, ಇಟ್ ಈಸ್ ಅ ಲೆಸನ್ ವಿಚ್ ಶೋಸ್ ದ ಬ್ರೇವರಿ ಆಫ್ ಅ ಬಾಯ್ ಬಲೇಶ್ವರ್ ಮಿಶ್ರಾ when a girl called Roma Talreja fell from the track. ಅಲ್ಲಿ ಏನಾಗಿದೆ, ಟ್ರ್ಯಾಕ್ ನ ಮೇಲೆ ಬಿದ್ದಿರುವಂತಹ ಒಂದು ಹುಡುಗಿಯನ್ನ ಬಲೇಶ್ವರ್ ಮಿಶ್ರಾ ಅನ್ನುವಂತಹ ಒಬ್ಬ ಹುಡುಗ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅವಳಿಗೆ ಚಿಕಿತ್ಸೆಯನ್ನ ಕೊಡುವಂತಹ ಒಂದು ಕಥೆಯಾಗಿದೆ. ನೋಡಿ, ಈ ಕಥೆಯಲ್ಲಿ ಮೊದಲನೇದಾಗಿ ಏನಾಗಿದೆ ಕೇಳಿದ್ರೆ, ಮುಂಬೈ ಸಬ್ ಅರ್ಬನ್ ಎಲೆಕ್ಟ್ರಿಕ್ ಟ್ರೈನ್, ಮುಂಬೈ ಸಬ್ ಅರ್ಬನ್ಗೆ ಸೇರಿದಂತಹ ಒಂದು ಎಲೆಕ್ಟ್ರಿಕ್ ಟ್ರೈನ್, ವಿದ್ಯುತ್ ಚಾಲಿತ ರೈಲು ಏನಾಗುತ್ತೆ, ಬರುತ್ತೆ. ಎಷ್ಟು ಸೆಕೆಂಡ್ ಇರುತ್ತೆ? 20 seconds at 6:32 PM. ಸುಮಾರು 6:32ಕ್ಕೆ, ಸಂಜೆ 6:32ಕ್ಕೆ ಈ ಟ್ರೈನ್ ಬರುತ್ತೆ. ಅಂಡ್ ಮೇಡ್ ಇಟ್ಸ್ 20 second halt. ಸುಮಾರು 20 ಸೆಕೆಂಡ್ಗಳ ಕಾಲ ಇಲ್ಲಿ ನಿಂತ್ಕೊಳ್ಳುತ್ತೆ. ಕಮ್ಯೂಟರ್ಸ್ ಅಂದ್ರೆ ಗೊತ್ತಾಯ್ತಲ್ವಾ, ಒನ್ ಹೂ ಟ್ರಾವೆಲ್ಸ್ ಡೈಲಿ ಫಾರ್ ದ ಸೇಕ್ ಆಫ್ ವರ್ಕ್. ಕೆಲಸದ ನಿಮಿತ್ತ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಬರುವಂತಹ ಜನಕ್ಕೆ ನಾವೇನಂತ ಕರಿತೀವಿ? ಕಮ್ಯೂಟರ್ಸ್ ಅಂತ ಕರಿತೀವಿ. ಇಟ್ ವಾಸ್ ಅ ರೆಗ್ಯುಲರ್ ಸೀನ್ ವಾಟ್ ವಿ ಆರ್ ಸೀಯಿಂಗ್ ಇನ್ ದ ಮೆಟ್ರೋಪಾಲಿಸ್. ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ಏನಾಗಿದೆ ಕೇಳಿದ್ರೆ, they are watching the train, and at a time the train came. The girl called Roma Talreja ಅನ್ನುವಂಥ ಒಬ್ಬ ಹುಡುಗಿ ಏನ್ ಮಾಡ್ತಾಳೆ, ಕಂಪಾರ್ಟ್ಮೆಂಟ್ ಅನ್ನ ಹತ್ಲಿಕ್ಕೆ ಟ್ರೈ ಮಾಡ್ತಾಳೆ. ಜಸ್ಟ್ ಚೆಕ್ ಒನ್ ಟೈಮ್. ವಾಟ್ ಈಸ್ ದ ಏಜ್ ಆಫ್ Roma Talreja? ಶಿ ಇಸ್ ಜಸ್ಟ್ 21 years old. ಕೇವಲ 21 ವರ್ಷದ ಹುಡುಗಿ. ವೇರ್ ಶಿ ವಾಸ್ ವರ್ಕಿಂಗ್? She was working in a call center executive. ಅವಳು ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ನಲ್ಲಿ ಕೆಲಸವನ್ನ ಮಾಡ್ತಾಳೆ. ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅಂದ್ರೆ ಗೊತ್ತಾಗಿರ್ಬೇಕಲ್ಲ ನಿಮ್ಗೆ. ಈಗ ಉದಾಹರಣೆಗೆ ನೀವು ನಿಮ್ಮಲ್ಲಿ ಮೊಬೈಲ್ ಇದೆ ಅಂತ ಇಟ್ಕೊಳ್ಳಿ, ಸರಿಯಾಗಿ ಸಿಗ್ನಲ್ ಬರ್ತಾ ಇಲ್ಲ ನಿಮ್ಮ ಮೊಬೈಲ್ಗೆ. ಅವಾಗ ನೀವೇನ್ ಮಾಡ್ತೀರಾ? ಅಥವಾ ನಿಮ್ಗೆ ರೀಚಾರ್ಜ್ ಮಾಡಬೇಕು, ಮೊಬೈಲ್ ಅನ್ನ ರೀಚಾರ್ಜ್ ಮಾಡಬೇಕು, ಅಥವಾ ನೀವು ಯಾವುದೋ ಒಂದು ಮೊಬೈಲ್ ನಲ್ಲಿ ಯಾವುದೋ ಒಂದು ಸಮಸ್ಯೆಯನ್ನ ಅನುಭವಿಸ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಅಂತ ಸಮಯದಲ್ಲಿ ನೀವೇನ್ ಮಾಡ್ತೀರಾ? ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತೀರಾ ಅಲ್ವಾ? ಅಲ್ಲಿ ಕನ್ನಡಕ್ಕಾಗಿ 1 ಒತ್ತಿ, ಇಂಗ್ಲಿಷ್ಗಾಗಿ 2 ಒತ್ತಿ, ಕೊನೆಗೆ ನಮ್ಮ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅಲ್ವಾ, ನಮ್ಮ ಗ್ರಾಹಕ ಸೇವಾ ನಿರತರಿಗೆ ಅಥವಾ ಗ್ರಾಹಕ ಸೇವೆಯನ್ನು ಒದಗಿಸುವಂತರಿಗೆ ನಾವು ಏನ್ ಮಾಡ್ತಾ ಇರ್ತೀವಿ, ಕೆಲಸವನ್ನ ಕೊಡ್ತಾ, ಅಥವಾ ಅವರು ನಿಮ್ಗೆ ಏನ್ ಮಾಡ್ತಾರೆ, ಹೆಲ್ಪ್ ಅನ್ನ ಮಾಡ್ತಾರೆ ಅಂತ ಅವರಿಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ವಾ. ಸೊ ಇದಕ್ಕೆ ನಾವು ಎಂತ ಕರಿತೀವಿ? ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ವಾಟ್ ಹ್ಯಾಪನ್ ಹಿಯರ್? Roma Talreja is working in a ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಇವಳು ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಸೊ ಇವಾಗ ಗೊತ್ತಾಯ್ತು ನಿಮ್ಗೆ ಕಾಲ್ ಸೆಂಟರ್ ಅಂದ್ರೆ ಯಾವುದು ಅಂತ? ಒನ್ ಹೂ ಕನೆಕ್ಟ್ಸ್ ದ ಪೀಪಲ್. ಯಾರು ಒಬ್ಬ ಗ್ರಾಹಕನನ್ನ
ಅವರ ಸಮಸ್ಯೆಗಳನ್ನ ಪರಿಹರಿಸ್ತಾರೋ ಅವರಿಗೆ ನಾವು ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅಂತ ಕರೀತೀವಿ. ಕಾರ್ಯನಿರ್ವಾಹಕರು ಕನೆಕ್ಟ್ಸ್ ದ ಪೀಪಲ್. ಇವ್ರೇನ್ ಮಾಡ್ತಾರೆ, ಕಂಪನಿ ಮತ್ತೆ ಗ್ರಾಹಕನ ನಡುವೆ ಸಂಪರ್ಕ ಸೇತುವೆ ಆಗಿರ್ತಾರೆ. ಯಾವುದೋ ಒಬ್ಬ ಗ್ರಾಹಕನಿಗೆ ಯಾವುದೋ ಒಂದು ಸಮಸ್ಯೆ ಉಂಟಾದಲ್ಲಿ ಅವ್ರೇನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಕಂಪನಿಗೆ ಅವರ ಸಮಸ್ಯೆಗಳನ್ನು ತಿಳಿಸಿ ಅದಕ್ಕೆ ಪರಿಹಾರವನ್ನ ಹುಡುಕೊಡ್ತಾರೆ. ಇವರಿಗೆ ನಾವೆಂತ ಕರಿತೀವಿ, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ನಿಮ್ಗೆ ಇವಾಗ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ರೋಮಾ ತಾಲ್ರೇಜಾ was a call center executive. What is the age of Roma? Just 21-year-old. ಕೇವಲ 21 ವರ್ಷ. The train hurtled ahead and Roma jammed between other women was trying to find some space to stand safely on when she suddenly got pushed. So in that time what happened? ಈ ಸಮಯದಲ್ಲಿ ಏನಾಗಿದೆ, she entered into the compartment. But what happened? She was standing on the foothold. ಅಲ್ಲಿ ಟ್ರೈನ್ ಅನ್ನು ಹತ್ತಲಿಕ್ಕೆ ಇರುವಂತಹ ಮೆಟ್ಲಲ್ಲಿ ಏನ್ ಮಾಡಿದಾಳೆ, ರೋಮಾ ತಾಲ್ರೇಜಾ ನಿಂತ್ಕೊಂಡಿದ್ದಾಳೆ. ಅರ್ಥ ಆಗ್ತದೆ ಅಲ್ವಾ? ಟ್ರೈನ್ ಅನ್ನು ಹತ್ತುವಂತಹ ಒಂದು ಫುಟ್ ಹೋಲ್ಡ್, ಹತ್ತುವಂತಹ ಒಂದು ಜಾಗದಲ್ಲಿ ರೋಮಾ ತಾಲ್ರೇಜಾ ಏನ್ ಮಾಡಿದಾಳೆ, ನಿಂತ್ಕೊಂಡಿದ್ದಾಳೆ. ಸೊ ಇನ್ ದ ಟೈಮ್ she was jammed, ಅಂದ್ರೆ ಸಿಕ್ಕಾಕೋಗ್ಬಿಡ್ತಾಳೆ, ಬಿಟ್ವೀನ್ ಅದರ್ ವುಮನ್. ಇಲ್ಲಿ ಲೇಡೀಸ್ ಕಂಪಾರ್ಟ್ಮೆಂಟ್ ಗೆ ಹತ್ತಿರೋದ್ರಿಂದ ಇಲ್ಲಿ ಏನಾಗಿದೆ, ಶಿ ವಾಸ್ ಜಾಮ್ಡ್, ಅವರ ಮಧ್ಯೆ ಅಲ್ಲಿರುವಂತಹ ಲೇಡೀಸ್ ನ ಮಧ್ಯೆ ಸಿಕ್ಕಾಕೊಂಡ್ಬಿಡ್ತಾಳೆ. ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್ ವ್ಯಾನ್ ಶಿ ಸಡನ್ಲಿ ಗಾಟ್ ಪುಶ್ಡ್. ಅವಳು ತುಂಬಾ ಪ್ರಯತ್ನ ಮಾಡ್ತಾಳೆ, ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅಂತ. ಸಡನ್ಲಿ ಶಿ ಪುಶ್ಡ್. ಆ ಸಮಯದಲ್ಲಿ ಏನಾಯ್ತು, ಯಾರೋ ಒಬ್ರು ಅವಳನ್ನ ತಳ್ಳಿ ಬಿಡ್ತಾರೆ. ದೆನ್ ಲಾಸ್ಟ್ ಹರ್ ಟೀನಿಯರ್ಸ್. ಏನಾಗಿದೆ ಇಲ್ಲಿ, ಶಿ ಗಾಟ್ ವೀಕ್, ತುಂಬಾ ವೀಕ್ ಆಗ್ಬಿಡ್ತಾಳೆ. ದೆನ್ ಫೂತ್ ಹೋಲ್ಡ್, ವೀಕ್ ಆದ ಹೊರತಕ್ಕೆ ಯಾವ್ದನ್ನ ಕಳ್ಕೊಳ್ತಾಳೆ, ಫೂತ್ ಹೋಲ್ಡ್ ಅನ್ನ ಕಳ್ಕೊಳ್ತಾಳೆ. ಅಂದ್ರೆ ಕಾಲಿಟ್ಟಿರುವಂತಹ ಜಾಗವನ್ನು ಸಹಿತ ಅವಳಿಗೆ ಸ್ಲಿಪ್ ಆಗ್ಬಿಡುತ್ತೆ. ಅಂಡ್ ಪ್ಯಾನಿಕ್ಡ್, ಸಡನ್ಲಿ ಫೀಲ್ ಫ್ರೈಟನ್ಡ್, ತುಂಬಾ ತಲೆಬಿಸಿ ಆಗ್ಬಿಡುತ್ತೆ. ಅಫ್ರೈಡ್, ಹೆದರಿ ಬಿಡ್ತಾಳೆ. ವಾಟ್ ಹ್ಯಾಪನ್ ಟು ಹರ್? ನಾಟ್ ಅಂಡರ್ಸ್ಟುಡ್. ಏನಾಯ್ತು ಅನ್ನುವಂಥದ್ದನ್ನ ನಾವು ನೋಡೋಣ. ನೋಡಿ, ಇಲ್ಲಿ ಈ ಪ್ಯಾರ ತುಂಬಾ ಇಂಪಾರ್ಟೆಂಟ್ ಇದೆ. ಮೋಸ್ಟ್ ಆಫ್ ದ ಟೈಮ್ ಹಿ ವಿಲ್ ಆಸ್ಕ್ ದ ಕ್ವಶನ್ ಫಾರ್ ದಿಸ್ ಲೆಸನ್, ಎಸ್ಪೆಷಲಿ ಫಾರ್ ದಿಸ್ ಪ್ಯಾರಾ. ಈ ಪ್ಯಾರಾ ಬಗ್ಗೆ ತುಂಬಾ ಕ್ವಶನ್ ಗಳನ್ನ ಕೇಳ್ತಾನೆ. ನೋಡಿ, ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಯಾವ ಕ್ವಶನ್ ಅನ್ನ ಯೂಸ್ ಮಾಡಬೇಕು ಹೇಳಿದ್ರೆ, ಇಟ್ ಈಸ್ ಅ ರೆಗ್ಯುಲರ್ ಸೀನ್, ವಾಟ್ ವಾಸ್ ಅಬೌಟ್ ದ ಸೀನ್. ಇಲ್ಲಿ ಇಲ್ಲೊಂದು ರೆಗ್ಯುಲರ್ ಸೀನ್, ಇದು ಕಾಮನ್ ಆಗಿ ನಾವು ನೋಡ್ತಾ ಇರುವಂತಹ ದೃಶ್ಯವಾಗಿದೆ. ವಾಟ್ ವಾಸ್ ದ ರೆಗ್ಯುಲರ್ ಸೀನ್? ಯಾವುದದು ರೆಗ್ಯುಲರ್ ಸೀನ್? ಜಸ್ಟ್ ಒನ್ ಟೈಮ್. As the Mumbai suburban electric train made its 22nd halt, 6:32 p.m. That halt at a station, commuters swarmed out and into its 12-packed coaches. It is a regular scene in and around India's most populated metropolis. ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ ಯಾವುದು ತುಂಬಾ ರೆಗ್ಯುಲರ್ ಸೀನ್ ಆಗಿದೆ ಅಂದ್ರೆ, ಕಮ್ಯೂಟರ್ಸ್ ವೇರ್ ಇನ್ ಆಲ್ ದ ಮೆಟ್ರೋಪಾಲಿಸ್, ದೊಡ್ಡ ದೊಡ್ಡ ನಗರಗಳಲ್ಲಿ ಜನ ಏನ್ ಮಾಡ್ತಿರ್ತಾರೆ, ಟ್ರೈನ್ ಅನ್ನ ಜಾಸ್ತಿ ಬಳಸ್ತಾರೆ, ಹಾಗೆ ಜಾಸ್ತಿ ಜನ ಇರ್ತಾರೆ. ಅಂತಹ ನಗರಗಳಲ್ಲಿ ಜನ ಏನ್ ಮಾಡ್ತಾರೆ, ತುಂಬಾ ಫಾಸ್ಟ್ ಇರ್ತಾರೆ, ಬೇಗ ಮನೆ ಹೋಗ್ಬೇಕು, ಬೇಗ ಆಫೀಸ್ ಹೋಗ್ಬೇಕು ಅನ್ನುವಂತಹ ಇಚ್ಛೆ ಅವರಲ್ಲಿ ಇರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ದೇ ಆರ್ ಟ್ರೈಂಗ್ ಟು ಗೋ ಫಾಸ್ಟ್. So they rushed inside the train. ಅವ್ರು ಏನ್ ಮಾಡ್ತಾರೆ, ಟ್ರೈನ್ ಒಳಗಡೆ ಹತ್ತೋದು ಹಾಗೆ ಟ್ರೈನ್ ಇಂದ ಇಳಿಯೋದನ್ನ ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ. ಸೊ ಇಟ್ ಈಸ್ ದ ರೆಗ್ಯುಲರ್ ಸೀನ್. ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ಕಾಮನ್ ಆಗಿದೆ. Roma Talreja tried to settle into a corner near the door in the train. Was she right in doing this? What would you have done if you were
ದೇರ್. ನೋಡಿ ಇಲ್ಲಿ ಏನಾಗಿದೆ ಕೇಳ್ತಾ ಇದ್ದಾರೆ, ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ, ರೋಮಾ ತಾಲ್ರೇಜ ಹತ್ಲಿಕ್ಕೆ ಟ್ರೈ ಮಾಡಿದಾಳೆ, ಆದ್ರೆ ಅವಳು ಹತ್ತಿಲ್ಲ. ಅಥವಾ ಅಲ್ಲಿ ಏನಾಗಿದೆ, ಒಮ್ಮೊಮ್ಮೆ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ ಅಲ್ಲಿ ಅಂತ ಕೇಳ್ತಾ ಇದ್ದಾನೆ. ನೋಡಿ, ನನಗೆ ಆದಂತ ಅನುಭವ ನಿನ್ನೆ ಅಷ್ಟೇ ನನಗೆ ಒಂದು ಅನುಭವ ಆಗಿದೆ. ವೆನ್ ಐ ಆಮ್ ಟ್ರೈಂಗ್ ಟು ಗೆಟ್ ಇನ್ ದ ಬಸ್, ಒಂದು ಬಸ್ಸನ್ನ ಹತ್ತಬೇಕು ಅನ್ನುವಂತಹ ತುಂಬಾ ಸಮಯದ ನಂತರ ಒಂದು ಬಸ್ ಬಂದಿದೆ. ಆ ಬಸ್ಸನ್ನ ಹತ್ತಬೇಕು ಅಂತ ಟ್ರೈ ಮಾಡಿದ್ರೆ, ಆ ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ ಕೇಳಿದ್ರೆ, ಈಗಾಗಲೇ ಆ ಬಸ್ನಲ್ಲಿ ಅರ್ಧ ಬಸ್ ಜನ ಇದ್ದಾರೆ. ಹಾಗೆ ಬಸ್ ಹತ್ತುವವರು 1.5 ಬಸ್ ಅಷ್ಟು ಜನ ಇದ್ದಾರೆ. ಹೆಚ್ಚು ಕಮ್ಮಿ ಒಂದು 75ರಿಂದ 80 ಜನ ಆ ಬಸ್ಸಿಗೆ ಹತ್ತೋರಿದ್ದಾರೆ. ಸಾಧ್ಯ ಇದೆಯಾ ಒಂದು ಬಸ್ನಲ್ಲಿ 100 ಜನ ಹತ್ಲಿಕ್ಕೆ? ಇಟ್ಸ್ ಟೂ ಡಿಫಿಕಲ್ಟ್. ಬಟ್ ಇನ್ ದ ಟೈಮ್ ವಾಟ್ ಹ್ಯಾಪನ್, an old woman fell from the bus. ಈ ಸಮಯದಲ್ಲಿ ಏನಾಗಿದೆ, ಜನ ನೂಗ್ಲಾಗಿ ಹತ್ಬಿಡ್ತಾರೆ. ಹತ್ತುವಂತ ಭರದಲ್ಲಿ ಏನಾಗಿದೆ, ಒಬ್ಬ ಏಜ್ಡ್, ತುಂಬಾ ವಯಸ್ಸಾದಂತ ಒಬ್ಬ ಅಜ್ಜಿ ಬಸ್ಸಿಂದ ಕೆಳಗಡೆ ಬಿಡ್ತಾಳೆ. ಇನ್ ದಟ್ ಟೈಮ್ ಆಲ್ಸೋ ದ ಪೀಪಲ್ ವರ್ ನಾಟ್ ವರೀಡ್ ಅಬೌಟ್ ದ ವುಮನ್. ಆ ಸಮಯದಲ್ಲಿಯೂ ಸಹಿತ ಅಲ್ಲಿರುವಂತಹ ಜನ ಬಸ್ಸನ್ನ ಹತ್ತೋದನ್ನ ಮಾಡ್ತಾರೆ ಬಿಟ್ರೆ ಅವಳನ್ನ ಎತ್ತೋದನ್ನ ಮಾಡೇ ಇಲ್ಲ. ಐ ಆಲ್ಸೋ ಅನೇಬಲ್ ಟು ಕ್ಲೈಂಬ್ ದ ಬಸ್. ನನಗೂ ಸಹಿತ ಬಸ್ ಹತ್ಲಿಕ್ಕೆ ಸಾಧ್ಯವೇ ಆಗಿಲ್ಲ. ಸೊ ಐ ಲೆಫ್ಟ್ ದ ಬಸ್. ಹಾಗಾಗಿ ನಾನೇನ್ ಮಾಡಿದೆ, ಆ ಬಸ್ ಅನ್ನ ಬಿಟ್ಬಿಟ್ಟೆ, ಇದನ್ನು ಹತ್ತೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ನೋಡಿ, ಇಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾರೆ. ಯು ಆರ್ ಆಲ್ ದ ಚಿಲ್ಡ್ರನ್, ರೈಟ್? ನೀವೆಲ್ಲ ಮಕ್ಕಳಲ್ವಾ. ಯು ಕ್ಯಾನ್ ವೇಟ್ ಫಾರ್ ದ ಬಸ್. ನೀವು ಬಸ್ಗೆ ಕಾಯ್ಬೋದು ಅಲ್ವಾ, ಇನ್ನೂ ಒಂದು ಬಸ್ ಬರುತ್ತೆ ಅನ್ನುವಂತಹ ವ್ಯವಸ್ಥೆನ ನೀವು ಮಾಡ್ಕೊಳ್ಬಹುದು ಅಲ್ವಾ. ಆದ್ರೆ ವಯಸ್ಸಾದವ್ರು ಇದ್ರೆ ಅವ್ರಿಗೆ ನಾವೇನ್ ಮಾಡ್ಬೇಕು, ಬಿಟ್ಕೊಡ್ಬೇಕು ಅಲ್ವಾ. ನೀವೆಲ್ಲ ಸೀಟನ್ನ ಬಿಟ್ಕೊಡ್ತೀರಾ? ಇಫ್ ಐ ಆಮ್ ದೇರ್, ಡೆಫಿನೆಟ್ಲಿ ಐ ವಿಲ್ ಡೂ ಇಟ್, ಬಿಕಾಸ್ ದೇರ್ ಈಸ್ ಟೂ ಡಿಫಿಕಲ್ಟ್. ಇಟ್ ಇಸ್ ಟೂ ಡಿಫಿಕಲ್ಟ್ ಫಾರ್ ದ ಓಲ್ಡ್ ಪೀಪಲ್ ಟು ಸ್ಟ್ಯಾಂಡ್ ಇನ್ ದ ಬಸ್. ಬಸ್ನಲ್ಲಿ ಗರ್ಭಿಣಿಯರು ಇರ್ತಾರೆ, ಹಾಗೆ ವಯಸ್ಸಾದವರು ಇರ್ತಾರೆ, ಅಂಗವಿಕಲರು ಇರ್ತಾರೆ. ಅವರಿಗೆಲ್ಲ ನಾವೇನ್ ಮಾಡ್ಬೇಕು, ಸೀಟನ್ನ ಬಿಟ್ಕೊಡ್ಬೇಕು. ಕಾರಣ ಏನು? ಬಿಕಾಸ್ ದೇ ಆರ್ ಸ್ಪೆಷಲಿ ಏಬಲ್ಡ್. ಅಂದ್ರೆ ವಯಸ್ಸಾಗ್ತಿದ್ದಾಗೆ ಅವರಿಗೆ ನಿಂತ್ಕೊಳ್ಳಿಕ್ಕೆ ಕಷ್ಟ ಅಲ್ವಾ. ಹಾಗಾಗಿ ವಿ ಹ್ಯಾವ್ ಟು ಲೀವ್. ಬಟ್ ಹಿಯರ್ ವಾಟ್ ಹ್ಯಾಪನ್, ರೋಮಾ ತಾಲ್ರೇಜ ಹ್ಯಾಸ್ ಟು ಗೋ ಫಾರ್ ಹೋಮ್. ರೋಮಾ ತಾಲ್ರೇಜ ಎಲ್ಲಿ ಹೋಗ್ಬೇಕು? ಮನೆಗೆ ಹೋಗ್ಲೇಬೇಕು. ಹಾಗಾಗಿ ಏನಾಗಿದೆ ಇಲ್ಲಿ, she is trying to get inside the compartment, but unfortunately she fell down from the train. ಒಂದು ಟ್ರೈನ್ ಇಂದ ಏನಾಗಿದೆ, ರೋಮಾ ತಾಲ್ರೇಜ ಬಿದ್ಬಿಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ನೋ? ಸೊ ದೀಸ್ ಆರ್ ಆಲ್ ದ ಆನ್ಸರ್ಸ್ ಫಾರ್ ದ 2 ಕ್ವಶನ್. ಇಲ್ಲಿರುವಂತಹ 2 ಕ್ವಶನ್ಗೆ ಆನ್ಸರ್ ಆಗಿದೆ. ಮತ್ತೆ ಇದರಲ್ಲಿ ನಾವು ಒಂದಿಷ್ಟು ಕೆಲವೊಂದು ಕ್ವಶನ್ ಗಳನ್ನ ರೈಸ್ ಮಾಡಬಹುದು. ಅಟ್ ವಾಟ್ ಟೈಮ್ ಮುಂಬೈ ಸಬ್ ಅರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಕೇಮ್ ಟು ದ ಸ್ಟೇಷನ್? at 6:32 p.m. What did the commuters do? The commuters swarmed out and into its 12 packed coaches. Then you already answered for that question. What is the regular scene? That is regular scene and in around the most populated metropolis, that we already answered. So what is the age of Roma Taldeja? She was just 21-year-old. And what is Roma Taldeja? Where she is working? She is a call center executive. So these are all the questions we can raise in the ಲೆಸನ್. ನಾನು ಈಗಾಗಲೇ ನಿಮ್ಗೆ ತಿಳಿಸಿದ್ದೇನೆ, ಒಂದು ಪಾಠವನ್ನು ಓದ್ಬೇಕು ಅಂದ್ರೆ ನಿಮ್ಮ ಜೊತೆಗೆ ಒಂದು ಪೆನ್ಸಿಲ್ ಅನ್ನ ಇಟ್ಕೊಳ್ಳೇಬೇಕು. ಬಿಕಾಸ್ ಯು ಹ್ಯಾವ್ ಟು ಅಂಡರ್ಲೈನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ವೈಲ್ ಯು ಆರ್ ರೀಡಿಂಗ್. ನೀವು ಪಾಠವನ್ನು ಓದ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಗಳನ್ನ ನೀವೇನ್ ಮಾಡ್ಬೇಕು, ಅಂಡರ್ಲೈನ್ ಮಾಡ್ಕೊಳ್ಳೇಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, Mumbai suburban electric train made its 22nd 6:32 p.m. halt at a station. 6:32ಕ್ಕೆ
ಇದು ಸ್ಟೇಷನ್ಗೆ ಬಂದಿದೆ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಬೇಕು. ದೆನ್ ರೋಮಾ ತಾಲ್ರೇಜಾ 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ನೋಡಿ, ಇವನ್ನೆಲ್ಲ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಕಲಿಬೇಕು, ಹಾಗೆ ಅಂಡರ್ಲೈನ್ ಸಹಿತ ಮಾಡಿಟ್ಕೊಂಡಿರ್ಬೇಕು. ಸೊ ದೀಸ್ ಆರ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದರ್ವೈಸ್ ದಟ್ಸ್ ವೈ ಐ ಆಮ್ ಸೇಯಿಂಗ್ ದಟ್ ಒನ್ ಯು ಹ್ಯಾವ್ ಟು ಕೀಪ್ ಅ ಪೆನ್ಸಿಲ್, otherwise highlighted for the sake of underline. What is the reason for that one? These are all the most important points. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಸ್ ಗಳು ಬರ್ತವೆ. ಹಾಗಾಗಿ ಇದನ್ನೆಲ್ಲ ನೀವು ಅಂಡರ್ಲೈನ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಒಂದು ಪೆನ್ಸಿಲ್ ಅಥವಾ ಹೈಲೈಟರ್ ಅನ್ನ ಇಟ್ಕೊಂಡಿರ್ಬೇಕು. I hope you understood this para. We'll go for the next one. Just check one time. See, second para. Her hands reached for the steel railing above, but finding only air, Roma was thrown out of the coach. That clattering roar of the train muffled the thud of her fall onto the ground. More than a meter below, she was knocked senseless. So what happened here? First, you have to know, just check one time the difficult words. If you know the difficult words, you can easily understand the lesson. ನಿಮಗೆ ಡಿಫಿಕಲ್ಟ್ ವರ್ಡ್ಸ್ ಅನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನೀವು ಈಸಿಯಾಗಿ ಪಾಠವನ್ನ ಅರ್ಥ ಮಾಡ್ಕೊಳ್ಬಹುದು. ಕ್ಲಾಟರಿಂಗ್, ಮೇಕಿಂಗ್ ಲೌಡ್ ಸೌಂಡ್. ಕ್ಲಾಟರಿಂಗ್ ಅಂದ್ರೇನು? ದೊಡ್ಡದಾಗಿ ಸೌಂಡ್ ಮಾಡೋದು, ಒಂದು ದೊಡ್ಡ ಶಬ್ದವನ್ನ ಮಾಡೋದು. ಮಫಲ್ಡ್, ಮಫಲ್ಡ್ ಅಂದ್ರೆ ಸೈಲೆನ್ಸ್ಡ್ ಅಂತ ಅರ್ಥ, ಅಂದ್ರೆ ನಿಶ್ಶಬ್ದವಾಗಿಸು. ಥರ್ಡ್ ಅಂದ್ರೆ ಲೋ ಸೌಂಡ್, ಇಲ್ಲಿ ಕಡಿಮೆ ಶಬ್ದವನ್ನ ಮಾಡೋದು. ನೋಡಿಲಿ, her hands reached for the steel rail above, but finding only air. For example, while you are going in the bus or somewhere, you have, if you have no seats for sit. Think one time. There is a bus, but unfortunately it is already filled out. So in that time you have to stand and travel. In that time there is a need of taking help of a rod to stand firmly. Right now ನೀವು ಸರಿಯಾಗಿ ನಿಲ್ಲಬೇಕು ಅಂದ್ರೆ ನಿಮ್ಗೆ ಒಂದು ಹೆಲ್ಪ್ ಬೇಕೇ ಬೇಕಲ್ವಾ ಬಸ್ ನಲ್ಲಿ? ಹಾಗೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ನೋ, ಇಟ್ ಇಸ್ ಟೂ ಡಿಫಿಕಲ್ಟ್. ಸೊ ಇನ್ ದಟ್ ಟೈಮ್ ಯು ನೀಡ್ ಟು ಟೇಕ್ ದ ಹೆಲ್ಪ್ ಆಫ್ ರೇಲ್. ಅಲ್ಲಿ ಬಸ್ ನಲ್ಲಿ ಒಂದು ರೇಲ್ ಇರುತ್ತೆ, ಹಿಡ್ಕೊಂಡು ನಿಂತ್ಕೊಳ್ಳಿಕ್ಕೆ ಒಂದು ಕಂಬ ತರ ಇಟ್ಟಿರ್ತಾರೆ. ಹಾಗೆ ಉದ್ದಕ್ಕೆ ಒಂದು ಸ್ಟೀಲ್ ರಾಡ್ ಇರುತ್ತೆ ಅಲ್ವಾ, ಮೊದಲನೇ ಎಂಡಿಂದ ಕೊನೆಯ ಎಂಡ್ ವರೆಗೆ ಆ ರಾಡ್ ಇರುತ್ತೆ. ಆ ರಾಡ್ ನ ಹಿಡ್ಕೊಂಡ್ರೆ ನಿಮ್ಗೆ ಫರ್ಮ್ ಆಗಿ ಕರೆಕ್ಟ್ ಆಗಿ ನಿಲ್ಲಲಿಕ್ಕೆ ಸಾಧ್ಯ ಇದೆ. ಸೊ ಹಿಯರ್ ಆಲ್ಸೋ Roma trying to hold the steel railing, but unfortunately it was missed. She only found the air, means the roof, otherwise the railing, steel railing was missed for Roma. Roma was thrown out of the coach. So what happened? I already explained in the last para. That is what happened. She was jammed between the woman and pushed out. Here what happened? She's trying to hold, trying to clutch the steel rail in the train, but unfortunately she only found the air. It was missed. So Roma was thrown out of the coach. So in that time what happened? Roma was thrown out. She missed the foothold and got down from the coach. The clattering roar, making a loud sound of the train, muffled the thud of her fall onto the ground. So what happened? There is a loud sound of the train, muffled, make her
silence. Understand now? There is a loud sound of the train made her silence. She unable to hear anything. Clattering means making a loud sound of the train, muffled. The thud, that means low sound. Just check one time what happened. The clattering roar of the train muffled the thud of her fall on the ground more than a meter below. What happened? The train sound is so high. So in that sound, there is no sound of Roma's fall on the ground. So what happened? Nobody understood the fall of Roma in the train. Understand now? Just check one time here what happened. Nobody saw Roma's fall on the ground because the train sound is very high. At the same time, it is too difficult for Roma to shout. So what happened? The train sound mixed the sound of Roma's fall, so nobody understood about the falling of Roma. So she was knocked senseless. So what happened? She became unconscious. ಏನಾಗಿದೆ? Her hands reached for the steel railing above, but finding only air. ಈ ರೋಮಾ ಏನ್ ಮಾಡಿದಾಳೆ? ಅವಳು ಕೈಯನ್ನ ಚಾಚಿದಾಳೆ. ಯಾಕೆ? ಸ್ಟೀಲ್ ರೈಲಿಂಗ್, ಆ ಟ್ರೈನ್ ನಲ್ಲಿ ಇರುವಂತಹ ಒಂದು ಸ್ಟೀಲ್ ರೈಲ್ ಅನ್ನು ಹಿಡ್ಕೊಳ್ಬೇಕು ಅಂತ ಕೈಯನ್ನ ಚಾಚಿದಾಳೆ. ಬಟ್ ಶಿ ಫೌಂಡ್ ಓನ್ಲಿ ಏರ್. ಆದ್ರೆ ಕೇವಲ ಅವಳಿಗೆ ಗಾಳಿ ಮಾತ್ರ ಸಿಕ್ಕಿದೆ. ಅಂದ್ರೆ ಅವಳಿಗೆ ಹಿಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಿಲ್ಲ. ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಹಾಗಾಗಿ ರೋಮಾ ಏನಾಯ್ತು? ಅವಳು ಆ ಕೋಚ್ ಅಂದ್ರೆ ಬೋಗಿಯಿಂದ ಹೊರಗಡೆ ಬಿದ್ಬಿಡ್ತಾಳೆ. ದ ಕ್ಲಾಟರಿಂಗ್ ರೋರ್ ಆಫ್ ದ ಟ್ರೈನ್ muffled the thud of her fall onto the ground more than a meter below. So in that time what happened? ರೋಮಾ ಬಿದ್ಬಿಡ್ತಾಳೆ. ಕ್ಲಾಟರಿಂಗ್ ರೋರ್, ಅಲ್ಲಿ ಟ್ರೈನ್ ಸೌಂಡ್ ಎಷ್ಟು ದೊಡ್ಡದಿದೆ? ತುಂಬಾ ಜೋರಾಗಿದೆ. ಆ ಜೋರಾಗಿರುವಂತ ಸೌಂಡ್ಗೆ ಏನಾಯ್ತು ಕೇಳಿದ್ರೆ ರೋಮಾ ಬಿದ್ದಿರುವಂತಹ ಶಬ್ದವೇ ಕೇಳಿಲ್ಲ. ಸೊ ನೋಬಡಿ ಅಂಡರ್ಸ್ಟುಡ್, ನೋಬಡಿ ನೋಟಿಸ್ಡ್. ಅಂಡರ್ಸ್ಟ್ಯಾಂಡ್ ನೌ? ನೋಬಡಿ ನೋಟಿಸ್ಡ್ ದ ಫಾಲ್ ಆಫ್ ರೋಮಾ ಬಿಕಾಸ್ ಟ್ರೈನ್ ಸೌಂಡ್ ಈಸ್ ವೆರಿ ಹೈ. ಇಲ್ಲಿ ಟ್ರೈನ್ ಸೌಂಡ್ ಏನಾಗಿದೆ? ತುಂಬಾ ಹೈ ಆಗ್ಬಿಟ್ಟಿದೆ. ಹಾಗಾಗಿ it was too difficult to find Roma's fall on the ground. So ಇದಾದ ನಂತರ ಏನಾಯ್ತು? she fall onto the ground more than a meter below. ಸುಮಾರು 1 ಮೀಟರ್ಗಿಂತ ಜಾಸ್ತಿ ದೂರ ಹೋಗಿ ಎಳ್ಕೊಂಡು ಹೋಗಿ ಬಿದ್ಬಿಡ್ತಾಳೆ. she was knocked senseless. ಇಲ್ಲಿ ಏನಾಗಿದೆ? ರೋಮಾಗೆ ಸೆನ್ಸ್ಲೆಸ್, ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾಳೆ. ಜ್ಞಾನ ತಪ್ಪು ಹೋಗ್ಬಿಟ್ಟಿದೆ. ಯಾಕಂದ್ರೆ ಹೋಗ್ತಾ ಇರುವಂತ ಟ್ರೈನ್ ಇಂದ ಬಿದ್ಬಿಟ್ಟಿದ್ದಾರೆ ಯಾರು? ರೋಮಾ. ಸೊ ಶಿ ಫೆಲ್ ಡೌನ್. ಹಾಗಾಗಿ ಇವಳೇನಾಗಿದ್ದಾಳೆ? ಅಲ್ಲಿ ಬಿದ್ದಿರೋದ್ರಿಂದ ಇಟ್ ಇಸ್ ಟೂ ಡಿಫಿಕಲ್ಟ್ ಅಂಡ್ ಶಿ ಬಿಕೇಮ್ ಅನ್ಕಾನ್ಶಿಯಸ್. ಇಲ್ಲಿ ಏನಾಗಿದೆ? ರೋಮಾಗೆ ಅನ್ಕಾನ್ಶಿಯಸ್, ಜ್ಞಾನ ತಪ್ಪು ಹೋಗ್ಬಿಟ್ಟಿದೆ. ಸೊ ಜಸ್ಟ್ ಚೆಕ್ ದ ಹೋಮ್ ವರ್ಕ್. ಹೌ ಡಿಡ್ ರೋಮಾ ಫಾಲ್ ಆನ್ ದ ಟ್ರ್ಯಾಕ್? ಏನಾಗಿದೆ? ರೋಮಾ ಹೇಗೆ ಟ್ರ್ಯಾಕ್ ಇಂದ ಬಿದ್ದಿದ್ದಾಳೆ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಜಸ್ಟ್ ಲಿಸನ್ ಕೇರ್ಫುಲಿ. These two paras are most important paras. I already informed you that what is the regular scene we can see in all the otherwise most populated metropolis area. Then second one is how did Roma fall on the tracks? ಹೇಗೆ ರೋಮಾ ಟ್ರ್ಯಾಕ್ ನ ಮೇಲೆ ಬಿದ್ಬಿಡ್ತಾಳೆ? ಜಸ್ಟ್ ಎಕ್ಸ್ಪ್ಲೇನ್ ಇಟ್ ಅಂತ ಕೇಳ್ತಾನೆ. ಸೊ ಐ ಹೋಪ್ you all understood the lesson.
If you are not understand, just comment me. I will explain another time. Okay. Thank you and good night.